ಶ್ರೀರಾಮಚಂದ್ರ ಅಂತ ಕೇಳಿದ್ದೇನೆ. ಹಾಗೆಂದುಕೊಳ್ಳಬಹುದು. ಈಗ ಬಂದಂತಹ ವಿಚಾರ ರಾಜಕಾಲಸ್ಯ ಕಾರಣವಲ್ಲವೇ? ನನ್ನವಳು ಜಾನಕಿ ಸಾಧ್ವಿ ನನ್ನನ್ನು ಅರ್ಥ ಮಾಡಿಕೊಂಡಳು ಎಂಬ ಕಾರಣದಿಂದ ಪರಿತ್ಯಜಿಸಿದೆ. ಬೆಂಕಿ ಗೊತ್ತಿಲ್ಲದೆ ಮುಟ್ಟಿದರೂ ಸುಡುತ್ತದೆ. ಅದೇ ರೀತಿ ಬ್ರಾಹ್ಮಣನ್ ಎಂತವನೇ ಆಗಿರಲಿ ಬ್ರಾಹ್ಮಣ್ಯ ಇಲ್ಲದೆ ಹೋದಿದ್ದೆ. ಬ್ರಹ್ಮಹತ್ಯಾ ಪಾತಕ ಬಂತು. ಪ್ರಾಯಶ್ಚಿತವೇ ಅಶ್ವಮೇಧ. ಭಗವಾನ್ ವಸಿಷ್ಠರ ಅನುಜ್ಞೆಯಂತೆ ವಿಶ್ವಾಮಿತ್ರಾದಿ ಬ್ರಹ್ಮರ್ಷಿಗಳು ಸೇರಿ ಯಾಗ ಶಾಲೆಯನ್ನು ವಿರೋಚಿಸಿದ್ದಾರೆ. ಸಲ್ಲಕ್ಷಣೆಯಿಂದ ಕೂಡಿದ ಹಯವನ್ನು ತಂದು ಶಾಸ್ತ್ರೋಕ್ತವಾಗಿ ಪೂಜಿಸಿ ಶುಭ ಮುಹೂರ್ತವನ್ನು ಕಾಯುತ್ತಿದ್ದೇನೆ. ಎಲ್ಲಿ ಅನ್ನುತ್ತ ಶತ್ರುಘ್ನ ಎತ್ತ ಬರಲಿ.
ಶರಣೀಗ ಓದಿದನು ವೀರ ವಿತರಣ ಚೂರ ವಿಜಯ ಸದ್ಗುಣಕಾರ ಶತ್ರುಗಳನ್ನು ನೇಮಿಸಿದ್ದಾರೆ. ಶಕ್ತಿ ಇದ್ದವರು ಕುದುರೆಯನ್ನು ಕಟ್ಟಬೇಕು, ಶಕ್ತಿ ಇಲ್ಲದವರು ಕಪ್ಪವನ್ನು ಕೊಟ್ಟು ಮಣಿಸಬೇಕು. ಇದು ಶ್ರೀರಾಮ.
ನಿನ್ನನ್ನು ನೋಡುವಾಗ ದುಃಖವಾಗುತ್ತದೆ. ಹಾ, ಅನ್ಯಾಯವಾಗಿ ಪೆಟ್ಟದಿಂದ ಸಾದಿರು. ಹಾ, ಶ್ರೀರಾಮನ ಅಜ್ಞಾದ ಕುದುರೆಯನ್ನು ಬಿಟ್ಟು ಈ ಪುಷ್ಕರನ ಕಾಲಿಗೆ ಬೀಳು.
ಇರಲಿ ಓ ಕುಮಾರ.
ಆದರೆ ಒಟುಗಳು ಓಡೋಡಿ ಬಂದರು. ನನ್ನ ಮಗನನ್ನು ಯಾವನೋ ರಾಯರು ಕಟ್ಟಿಕೊಂಡು ಹೋಗಿದ್ದಾರೆ ಎಂಬ ವರ್ತಮಾನವನ್ನು ತಿಳಿಸಿದರು. ಅಯ್ಯೋ,
ಸಾಧ್ಯವೇ ಮಗನೇ? ಲೋಕವೇ ಮುಳುಗಲಿ ನಾಕವೇ ಬೀಳಲಿ ಬೇದುಗರದಿ ತತ್ತೊಂಗ ದಿಗುದಗ ತೈತ ತರಿಗಿಡಗಡದ ತತ್ತೊಂಗ ದಿಗುದಗ ತೈ ತತ್ತೊಂಗ ದಿಗುದಗ ತೈಯ ತೈಯ ನಿನ್ನ ತತ್ತೊಂಗ ದಿಗುದಗ ತರಿಗಿಡಗಡದ ತತ್ತೊಂಗ ದಿಗುದಗ ತೈ ತತ್ತೊಂಗ ದಿಗುದಗ ತತ್ತೊಂಗ ದಿಗುದಗ ತೈ ದಿಮಿತ ದಿನ ತೈ ಸಕಿತ ದಿನ ತೈ ದಿನ ತೈ ದಿನ ತೈ ಲೋಕವೇ ಮುಳುಗಲಿ ಮಗನೇ ಕುಶ, ಚಿರಂಜೀವಿಯಾಗಿ ಸ್ಥಿರಬದ್ಧರಾಗಿ ವರದರಾಗೆನು ತಸೀಸೆಯಲಿಟ್ಟಳು ಹಗೆಯವರ ಕೂಡೆ ನಿಜವನ್ನು ಹೇಳದಿರಿ ಮಗನೇ ಅಗಲದಿರಿ ರಣದಂಗದೊಳು ಇರುವರು ಚಿರಂಜೀವಿಯಾಗಿ ಸ್ಥಿರಬದ್ಧರಾಗಿ
ನಲ್ಮೆಯಿಂದ ಅಷ್ಟದಿಕ್ಕುಗಳಿಗೆ ವಂದಿಸಿ ಅಮ್ಮ ಜಾನಕಿಗೆ ಎರಗುತ್ತ ಅಮ್ಮ ಜಾನಕಿಗೆ ಎರಗುತ್ತ ಆಂಜನವೇ ತಮ್ಮನವನ ಕಾಂಬ ಕಡು ಅವಕದಿಂದ ವಾಲ್ಮೀಕಿ ಗುರುಗಳನ್ನು ಮನಸಾರೆ ವಂದಿಸಿದ್ದೇನೆ. ಅಷ್ಟ ದಿಕ್ಪತಿಗಳನ್ನು ವಂದಿಸಿಕೊಂಡಿದ್ದೇನೆ. ಬ್ರಾಹ್ಮಣರನ್ನು ವಂದಿಸಿದ್ದೇನೆ. ಮಗದೊಮ್ಮೆ ಅಮ್ಮ ಸೀತೆಗೆ ವಂದಿಸುತ್ತಾ ಕೈಯ ಧನಸ್ಸನ್ನು ಜೇಂಕರಿಸುತ್ತಾ ಮುನ್ನಡೆಯುತ್ತೇನೆ.
ವ್ಯಾಜ್ಯದಲ್ಲಿ ಶತ್ರುಘ್ನ ವಾಲ್ಮೀಕಿ ಮುನಿಪನಾಶ್ರಮದ ಬಾಲಕರಿಬ್ಬರಿಂದ ತೆರೆಗೊರಗಿದ್ದಾನೆ. ಹೌದೇ? ತಕ್ಷಣ ನೀನು ಸೇನಾ ಸಮೇತ ಅತ್ತ ತೆರಳು. ಹಾಗೆ ಆಗಲಿ. ನಿನಗೆ ಜಯವಾಗಲಿ. ಅಣ್ಣನಿಂದ ಅಪ್ಪಣೆಯನ್ನು ಪಡೆದುಕೊಂಡಿದ್ದೇನೆ. ಮುಂದೆ ನಡೆಯುತ್ತೇನೆ.
ಇನ್ನು ಯಾಕೆ ನನಗೆ ಯಜ್ಞ ಹಾವಿದೆಯೇ? ಬಂದಿರಿ ಎಲ್ಲಿಂದ ನೀವು ಇಂದು ನಮ್ಮಯ ವಾಜಿಯನ್ನು ಕಟ್ಟಿಕೊಳ್ಳೋಣ ಇಂದು ನಮ್ಮಯ ವಾಜಿಯನ್ನು ಕಟ್ಟಿಕೊಳ್ಳೋಣ ಅನುಜನ ಕೊಂದ ಕಾರಣ ಏನೋ ಇಂದು ನಮ್ಮಯ ವಾಜಿಯನ್ನು ಕಟ್ಟಿ ಅನುಜನ ಕೊಂದ ಕಾರಣವೇನೋ
ಜೀವನ. ನೋಡೋಣ ಅಂತೆ. ಹೊರಬಂದ ಶ್ರೀರಾಮ ಅಯ್ಯೋ
ಬೇಡ ಮಕ್ಕಳಿರ ಬೇಡ ಮಕ್ಕಳಿರ ನಿಮಗಲ್ಲ ಇದು ಮಾಲಕರೀರ
ನೋಡೆಯಮ್ಮ ನೋಡಮ್ಮ ಏನಿದು ಮಕ್ಕಳೇ? ಮಗ ಗುರುಗಳ ಆದೇಶದಂತೆ ಊದೋಟೆಗೆ ಹೋದಾಗ ಕುದುರೆಯ ಹಣೆಯಲ್ಲಿ ಶಕ್ತಿ ಇದ್ದವರು ಅದನ್ನು ಕಟ್ಟಬೇಕೆಂದು ಬರೆದಿತ್ತು. ಅದನ್ನು ಕಟ್ಟಿದೆ. ಅದು ನನ್ನ ಬಂದು ಬಿಡಿಸಿದ. ಬಂದವ ಸತ್ರುಘ್ನ ಅದನ್ನು ತೆರೆಯಿಸಿದ್ದೆವು. ಅದನ್ನು ಹಿಡಿದಾಗ ನೋಡು ನೋಡು ಮತ್ತೆ ಒಂದು ಲಕ್ಷ್ಮಣನಂತೆ ಅದನ್ನು ಹಣದಲ್ಲಿ ಬಿದ್ದಿದ್ದಾನೆ. ಆತನ ಕಿರೀಟ ನೋಡಮ್ಮ ನೋಡು. ಇಲ್ಲಿದ ವಿಚಾರ ನನ್ನಿರ್ತಾನೆ ಕೇಳು. ಅಯ್ಯೇ ಆಮೇಲೆ ಬಂದವ ಬದಕನಂತೆ ನಿನ್ನ ಅನುಗ ದೇವನ ಆಶೀರ್ವಾದದ ಅದರಿಂದ ಆತನನ್ನು ವಧಿಸಿದ್ದೇವೆ. ಆತನ ಕೈ ಕೆಳಗ ನೋಡಮ್ಮ. ಕಡೆಗೆ ಬಂದವ ರಾಮನಂತೆ ಆತ ನೋಡುವುದಕ್ಕೆ ಮಂಗಲ ಮಹಿಮ. ಆತನನ್ನು ತಲೆಗೆ ಬೀಳಿಸಿದ್ದೇವೆ. ಆತನ ಕಂಠಸದ ನೋಡಮ್ಮ. ಅಯ್ಯೋ ಕಿವಿಗಳಿದ್ದೇನೆ. ಮಗನೇ ನೀವಿಂದು ಮಾಡ್ಬಾರಿ ಅಯ್ಯಯ್ಯೋ ಮಗನ ನೀವಿಂದು ಮಾಡ್ಬಾರಿ ರಘುವಂಶಾದಿ ಪೂರ್ಣ ಚಂದ್ರ ರಘುವಂಶಾದಿ ಪೂರ್ಣ ಚಂದ್ರ ಅಗಣಿತ ಭೋಗ ದಿವೇಂದ್ರ ಸುಗುಣ ಯೌನಯಕಾಂತ ರಘುವಂಶಾದಿ ಪೂರ್ಣ ಚಂದ್ರ ಅಗಣಿತ ಭೋಗ ದೇವೇಂದ್ರ ಮಗನಿ ನೀವಿಂದು ಮಾಡ್ಬಾರೆ ಅಯ್ಯಯ್ಯೋ ಅಖಟ ಶಿವನೇ
ವಂದಿಸಿದ್ದೇನೆ. ಮಕ್ಕಳು ಮಾಡಿದ ಅನರ್ಥವನ್ನು ನೋಡಿದಿರ ಸ್ವಾಮಿ? ಏನು? ನನ್ನ ಕುಂಕುಮದ ಭಾಗ್ಯವನ್ನೇ ಕಳೆದರಲ್ಲ ಸ್ವಾಮಿ. ಅಮ್ಮನ ಕುಂಕುಮದ ಕರಡಿಗೆಯನ್ನು ಕದ್ದಿದ್ದೀಯಾ? ಇಲ್ಲ ಇಲ್ಲ, ಅಣ್ಣ ಕದ್ದಿದ್ದಾರೆ. ನನ್ನ ಓಳೆ ಭಾಗ್ಯವನ್ನೇ ಕಳೆದರಲ್ಲ ಸ್ವಾಮಿ. ಅಮ್ಮನ ಓಲೆ ಬಾಗಿಯನ್ನು ಕದ್ದಿದ್ದೀಯಾ? ನಾನಲ್ಲ, ಅದು ತಮ್ಮ. ಮಕ್ಕಳೇ ಇಷ್ಟ ಬನ್ನಿ, ಏನಾಯ್ತು? ರಘುನಾಥಾಯ ಸೀತಾಯ ಪದಯೇ ನಮಃ. ಜಾನಕಿ, ಗುರುವರ್ಯ, ಇದು ಕಮಂಡಲದಿಂದ ಮಂತ್ರವನ್ನು ಸೀತಾಯ ಪದಯೇ ನಮಃ. ಮುಗಿಸಿಕೊಟ್ಟಿದ್ದಾಳೆ. ನಮಸ್ಕಾರಗಳು. ಸ್ವಾಮಿ ರಾಮಚಂದ್ರ, ನಿಮ್ಮನ್ನು ನೋಡಿ ಆಶ್ಚರ್ಯವಾಗುತ್ತಿದೆ. ಹಾ, ಸ್ವಾಮೀಜಿ ಮುನಿಕರಲ್ಲಿ, ಹಾ, ಈ ಮಕ್ಕಳಲ್ಲಿ, ಹಾ, ಇವರಾರು? ಹಾ, ಇವರ ಜನ್ಮದಾತರು ಯಾರು? ಹಾ, ಇವರ ಗುರುಗಳಾರು? ಹಾ, ಹುಟ್ಟೂರು ಯಾವುದು? ಹಾ, ನನಗೊಂದು ತೋಚುತ್ತಿಲ್ಲ. ಹಾ, ದೇವಾ ರಾಮಚಂದ್ರ, ಎಲ್ಲವನ್ನು ಬಲ್ಲ ನೀವು? ಹಾ, ಶಿವರಾ ರಾಮಚಂದ್ರ. ಸ್ವಾಮಿ, ಇದಕ್ಕೆ ಹೇಳುವುದು ಕಾಲವೆಂದು ನಿನಗೊಂದು ಕಥೆ ಹೇಳುತ್ತೇನೆ. ಅಯೋಧ್ಯೆಯಲ್ಲಿ ರಾಮನೆಂಬಾನು ದಾನಂತೆ. ಆತ ತನ್ನ ಮಡದಿ ಮೇಲೆ ಬಂದ ಲೋಕಪವಾದಕ್ಕೆ ಹೆದರಿ ತಮ್ಮನಲ್ಲಿ ಅವಳನ್ನು ಕಾಡಲ್ಲಿ ಬಿಟ್ಟು ಬರಲು ಹೇಳಿದ. ಕರಗಿದ ಆತ ವಾಲ್ಮೀಕಿ ಆಶ್ರಮದ ಬಳಿ ಬಿಟ್ಟು ಹೋದ. ಆಕೆಯಲ್ಲಿ ಅವಳಿ ಮಕ್ಕಳಿಗೆ ಜನ್ಮ ನೀಡಿದಳು. ಈಗ ಹೇಳು, ಜಾನಕಿಯ ಮಕ್ಕಳು ನಿನಗೇನಾಗಬೇಕು? ಉತ್ತರ ನಿನಗೆ ಸೇರಿದು. ಸ್ವಾಮಿ ರಾಮಚಂದ್ರ, ಇದು ನಿಜವೇ? ಹೌದು, ಇದು ನಿಜವೇ. ಹಾ, ಈ ಕುಶಲವರು ಹಾ ನನ್ನ ಕರುಳ ಮಲ್ಲಿಗಳೇ. ಹೌದು. ನಿನ್ನ ಹಿರಿಯ ಮಗಾದ ಕುಶ, ನಿನ್ನ ಹಿರಿಯ ಮಗಾದ ಲವ, ನಿನ್ನ ಮಡದಿಯಾದ ವಾಲ್ಮೀಕಿಯಾದ ನಾನು ಇಲ್ಲೇ ಇದ್ದೇನೆ. ರಾಮಚಂದ್ರ, ನಿಮ್ಮನ್ನು ನಮ್ಮನ್ನೆಲ್ಲ ನೀವು ಒಂದು ಮಾಡಿದ್ದೀರಿ. ಇದರಿಂದ ಇನ್ನು ಮುಂದೆ ಅಯೋಧ್ಯೆ ಸ್ಥಾಪನೆಯಾಗಲಿ. ಹಾಗೆ ನನ್ನ ಪ್ರಾಣವೇ ಅಯೋಧ್ಯೆ, ನನ್ನ ಜನ್ಮಸ್ಥಳವೇ ಅಯೋಧ್ಯೆ. ಆದ್ದರಿಂದ ನಾವೆಲ್ಲರೂ ಅಯೋಧ್ಯೆ ಅಂತ ತೆರಳೋಣ. ಎಲ್ಲ ನಿನ್ನ ಇಚ್ಛೆ. ರಾಮ ಜಯ ಜಯ ರಾಮ, ರಾಮಾಯ ರಾಮಭದ್ರಾಯ
ಶಿಶುಪಾಲ ಅಂತ ಕೇಳಿದ್ದೇವೆ. ಹಾಗೆಂತವಲ್ಲಬಹುದು. ಇವತ್ತು ಬಂದ ವಿಚಾರ ಏನು? ಅನೇಕ ವಿಧೆ ಹಾ. ನಮ್ಮ ಭಕ್ತರಾದಂತಹ ಅಣ್ಣವರು ರಾಜಸೂಯಾತ್ವರನ್ನು ಮಾಡುತ್ತಿದ್ದಾರೆ. ನಾವೆಲ್ಲರ ಕಡೆ ತೆರಳಬೇಕಾಗಿದೆ. ಬರಲಿ ನಮ್ಮವರು.
ವ್ಯವಹಾರ ನಮಗೆ ತಿಳಿದಿದೆ. ಇನ್ನು ಹಾಗೆ ನಾವಲ್ಲ, ಮಾನದಂಡರು ಮಾನಕ್ಕಾಗಿ ಪ್ರಾಣ ಬಿಡುವವರು. ಈ ಅನ್ಯಾಯವನ್ನು ಸಹಿಸುವವರು ನಾವಲ್ಲ, ಬಿಡೆವು. ಸಾದೇವ ಎಂದು ಅರಿಯದವ, ಆದರೆ ನಿನ್ನ ಕೊರತೆಯನ್ನು ನೀಗಿಸುವುದಕ್ಕೆ ಈ ಪೀಠವನ್ನು ಅಲಂಕರಿಸಿದೆಯಾ? ಇಲ್ಲಿಯೋ
ನಮ್ಮನ್ನೆಲ್ಲ ಹೊಡೆದಾಡಿಸಲು ನೋಡುತ್ತಿದ್ದೀಯಾ? ಹೌದು. ನಿನ್ನ ಅವಸಾನ ನನ್ನಿಂದ ಬಾ. ಭಗವದ್ಭಕ್ತರಲ್ಲಿ ರಸಭಂಗ ಮಾಡಿದ್ದಕ್ಕೆ ಕ್ಷಮೆಯನ್ನು ಯಾಚಿಸುತ್ತಾ ನಮ್ಮ ಯಕ್ಷಭಾರತ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾದಂತಹ ಸಂಜೀವ ಪೂಜಾರಿಯವರ ಕೇಳಿಕೆ ಮೇರೆಗೆ ವಿದ್ಯಾರ್ಥಿಗಳಿಂದ ಒಂದು ಯಕ್ಷಗಾನ ಆಗಬೇಕು ಅಂತ ನನ್ನಲ್ಲಿ ಕೇಳಿಕೊಂಡರು. ಆ ಮೂಲಕವಾಗಿ ಮಕ್ಕಳಿಗೆ ರಾಮನ ಕಥೆಯನ್ನು ನಾನು ಆಯ್ದುಕೊಂಡಿದ್ದೇನೆ, ಕೃಷ್ಣನ ಕಥೆಯನ್ನು ಆಯ್ದುಕೊಂಡಿದ್ದೇನೆ. ಮೂಲ ಕಾರಣ ಏನು ಅಂತಂದರೆ 22ನೇ ತಾರೀಕಿಗೆ ಅಯೋಧ್ಯೆಯಲ್ಲಿ ಬ್ರಹ್ಮಕಲಶ ನಡೆಯುವುದಕ್ಕಿದೆ, ಶ್ರೀರಾಮದೇವರ ಪ್ರತಿಷ್ಠೆ ಆಗ್ತದೆ. ಆದ್ದರಿಂದ ಈ ಕಥಾನಕವನ್ನು ನಾವು ಅಯೋಧ್ಯ ರಾಮನಿಗೆ ಸಮರ್ಪಿಸ್ತಾ ಇದ್ದೇವೆ. ರಾಮನೇ ಕೃಷ್ಣನಾಗಿ ಹುಟ್ಟಿದ್ದು ದ್ವಾಪರಾಯುಗದಲ್ಲಿ. ಆದ್ದರಿಂದ ಈ ಕೃಷ್ಣನ ಕಥೆಯನ್ನು ನಾವು ಅಯೋಧ್ಯ ರಾಮನ ಸನ್ನಿಧಾನಕ್ಕೆ ನಾವೆಲ್ಲರೂ ಕೂಡ ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಯಕ್ಷಭಾರತ ಸೇವಾ ಪ್ರತಿಷ್ಠಾನದಲ್ಲಿ ಸಂಜೀವಣ್ಣನವರು ಬಹಳಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ವರ್ಷದಲ್ಲಿ ಕೆಲವು ಮೇಳಗಳ ಆಟ, ಕೂಡುವಿಕೆ ಆಟ,
ತಂದೆಯಾದ ನರಕಾಸುರನನ್ನು ವಧಿಸಿದೆಯಾ? ಹೌದು. ಆ ಸೇಡನ್ನು ತೀರಿಸಲು ಇದೇ ಅವಕಾಶ. ಹೌದೇ? ನನ್ನ ಕೊಂದು ತಂದೆಯ ಆತ್ಮಕ್ಕೆ ಶಾಂತಿ ಕೊಡುತ್ತೇನೆ. ಆತನಿಗೆ ಮೋಕ್ಷವನ್ನು ಅನುಗ್ರಹಿಸಿದ್ದೇನೆ. ನೀನು ಶಿಶುಪಾಲನೊಂದಿಗೆ ಸೇರಿ ಅನ್ಯಾಯವನ್ನು ಮಾಡುತ್ತಿದ್ದೀಯ. ನಿನ್ನ ವಧೆ ನನ್ನಿಂದಲೇ. ಬಾ ಮುಂದೆ.
ಎಲ್ಲ ಕೃಷ್ಣ, ಏನು ಈ ಶಿಶುಪಾಲನ ಜೀವನದಲ್ಲಿ ನೀನು ಅಲ್ಲಗೆ ಮುಳುವಾಗಿದ್ದೀಯ. ನಾವು ಅಳಿಸಬೇಕಿದ್ದ ವೈದರ್ಭೆಯನ್ನು ರುಕ್ಮಿಣಿಯನ್ನು ಕಳ್ಳರಂತೆ ಮದುವೆ ಇದೆಯಾ? ಆ ಸೇಡಿನ ಜ್ವಾಲೆ ಇನ್ನೂರರಲ್ಲಿದೆ. ಬಾರ ಸಮರಕ್ಕೆ. ಬದುಕಬೇಕಾದವ. ಆದರೆ ಅನ್ಯಾಯ ಮಿತಿ ಮೀರಿತು. ನೀನು ನಮ್ಮ ಬಬ್ರುವಿನ ಪತ್ನಿಯನ್ನು ಅಪಹರಿಸಿಕೊಂಡು ಹೋಗಲು ಪ್ರಯತ್ನಿಸಿದ್ದೀಯ. ನಮ್ಮ ವಿಶಾಲನ ಮಗಳಾದ ಭದ್ರೆಯನ್ನು ಕರುಷ ದೇಶದ ಅರಸನಿಗಾಗಿ ಬಲಸ್ಕಾರದಿಂದ ಎಳೆದುಕೊಂಡು ಹೋದೆ. ನಮ್ಮ ಕುರುಕುರರನ್ನು ಅಂಧಕಾರರನ್ನು ಕೊಂದು ಅವರ ಪತ್ನಿಯರನ್ನೆಲ್ಲ ಗೋಳು ಹೊಯ್ದೆಯಾ? ಮರಣದಂಡಕ್ಕೆ ತಕ್ಕುದಾದ ತಪ್ಪುಗಳನ್ನು ಬಹಳಷ್ಟು ಮಾಡಿದ್ದೀಯ. ಇನ್ನವದೇ ನನ್ನಿಂದಲೇ ಮಾಡೋಣವಂತೆ.
ಶಿಶುಪಾಲನ ದೇಹದಿಂದ ದಿವ್ಯ ಜ್ಯೋತಿಯೊಂದು ಹೊರಬಂದು ನನ್ನ ಪಾದಗಳೆಡೆಯಲ್ಲಿ ಅಂತರ್ದಾಹನವಾಯಿತು. ಪುಣ್ಯ ತೀರ್ಥಾಕರಿಂದ ಯಜ್ಞ ಮಂಟಪವು ಶುದ್ಧಗೊಂಡಿದೆ. ಅದ್ವರವು ಸಾಂಗವಾಗಿ ನೆರವೇರಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಮ್ಮ ಈ ಲವಕುಶ
अग्निपूर्वे विरर्षिविरेभ्यो नूतनैरुता स एवां गेहलक्षणे अग्निरायिमश्नवद्भोजमेव दिवे दिवे यशसं वीरवत्तमम् अग्नेयं यज्ञमत्परं विश्वतः परिपूरसि
जिन्महवसे होमहे भयम् ऊषरानो यथा वेदसामसत्कृते रक्षिता पादुरदग्धस्वस्तये स्वस्ति न इन्दो वृद्धश्रवा स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु वृषदश्वामरुतः प्रश्निमातरः शुभञ्जावानो विदधे शुभग्मजः अग्निर्वामनवः सूरचक्षसो विश्वे नो देवा अवधागमन्या भद्रं कर्णेभिः शृणुयाम देवा भद्रं पश्येमाक्षभिर्यजत्राः स्थिरैरङ्गैः स्तुष्टवांसस्तनोभिर्यसेम देवहितं यदायुः शतमिन्नु शरतो अन्ति देवायत्राः तनूना पुत्रासो यत्र पितरो भवन्त्रियानो मध्यैर्जनायुर्गन्धो अदितिर्जौरदितिरन्तरिक्षमदितिर्मापिता सपुत्रः विश्वे देवा अदितिर्पञ्चजना अदितिर्जातमदितिर्जनित्वम् ॐ सहस्रशीर्षा पुरुषः सहस्राक्षः सहस्रपात् भूमिं विश्वतो कृत्वा ततिष्ठत्तशाङ्कुलम् पुरुष एवेदं सर्वं यद्भूतं यच्च भव्यम्
विश्ववस्तु विनन्दम् मानसो नमलिता सोमारातयोजुर्मुन्द आनन्दो भागे रास्ते प्रजा अमृतस्य परस्मिन् धामन् मृतस्य इदं पित्रे मरुतामुच्यते वचस्वादो स्वादीयो रुद्राय वर्धनम् आस्वादनो अमृतमन्नपूर्णनन्दने भोगाय तनयाय मानो महान्तमुतमानो अर्धकं मानवुक्षन्तमुतमानवुक्षितम् नमस्मे अस्तु प्रणाचनो अधिजत्रू देवाधारणं कर्म यच्छति वर्णः नमो अस्मात् अवश्यवः शृणोतु नोऽहं रुद्रो मरुत्वा तन्नो मित्रो वरुणो मामहन्तामदिति सिन्धुः पृथिवी उदर्जो आते पितृमरुतां सुम्नमे तुमारः सूर्यस्य सन्दृशो वियोधा अभिनो वीरो पर्वतिक्षमेत प्रजाये महिरुद्र प्रजाभिः वादस्ते विरैरस्त्रशन्तमे विश्रतं विमा नमस्तमस्तमसा
दशमे दशमे युगे युगायुगे युगे अपामर्थमर्थमपामपामर्थै यतीनां यतीनामर्थमपामपामर्थै यतीनाम् अर्थै यतीनां यतीनामर्थमर्थै यतीनां ब्रह्मा ब्रह्मा यतीनामर्थमर्थै यतीनां ब्रह्मा यतीनां ब्रह्मा ब्रह्मा यतीनां यतीनां ब्रह्मा भवति भवति ब्रह्मा यतीनां यतीनां ब्रह्मा भवति ब्रह्मा भवति भवति ब्रह्मा ब्रह्मा भवति सारथि सारथिर्भवति ब्रह्मा ब्रह्मा भवति सारथिः भवति सारथिः सारथिर्भवति भवति सारथिः सारथिर्भि सारथिः ॐ ऋतं च सत्यं च वीरात्तमसोऽध्यजायत ततोराध्यजायत ततः समुद्रोऽर्णिणवादलिवंवत्सरो अजायत अहोरात्राणि तदद्विश्वस्य विषतो वशे सूर्याचन्द्रमसो धाताय पुरागव्ययत् विवन्यप्रतीन्द्रान्तरिक्षमतो स्वाहा संसमित्योपयर्षन्नग्ने विश्वार्यया बृहस्पते समित्यसे समोपसून्याभः सङ्गच्छध्वं संवादध्वं सम्भोमनान् विजानताम् ते आभागं यथा पूर्वे सञ्जानाना उपासते समानमन्त्रसमेष्यमानि समानं मनसा चित्तमेषाम् समानं मन्त्राभिमन्त्रयेव समानेन अभिषाभूमि समानेव आगोनि समानार्दयानि वः समानमस्तु वो मनो यथा स्वधारति उच्चिञ्जोरामृणीमहे यागं यज्ञवाये दैवी स्वस्तिरस्तुनः स्वस्तिर्मानुषेभ्यः ऊर्ध्वन्दियावेशजम् छन्दो अधिपते ॐ शान्ति शान्ति शान्तिः हरिः ॐ शान्ता पृथिवी शिवमन्तरिक्षं द्योर्णो देव्यभयन्नो अस्तो शिवादिश प्रदिश उद्दिशो न आपो विश्वतः परिपान्तो सर्वतः शान्तिः 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 हरिः ॐ ಮಾಡಿ ದಾರಿ ಬಿಡಿ ದಾರಿ ಬಿಡಿ गजाननं भूतगणादिसेवितं नमामि विघ्नेश्वरपादपङ्कजं नमामि विघ्नेश्वरपादपङ्कजं
ಧರ್ಮರಾಯ ಆದಿಯೋಳು ನಿನ್ನ ಪಾದ ಪೂಜಿಸಿದ ಧರ್ಮರಾಯ ಆದಿಯೋಳು ನಿನ್ನ ಪಾದ ಪೂಜಿಸಿದ ಧರ್ಮರಾಯ ಸಾಧಿಸಿದ ಸಾಧಿಸಿದ ರಾಜವ ಗಣನಾಥ ಸಾಧಿಸಿದ ರಾಜವ ಗಣನಾಥ ಸಾಧಿಸಿದ ರಾಜವ ಗಣನಾಥ ರಾವಣನು ಮೋದ ನಿನ್ನ ನಿನ್ನ ಪೂಜಿಸದೆ ರಾವಣನು ಮೋದ ನಿನ್ನ ನಿನ್ನ ಪೂಜಿಸದೆ ರಾವಣನು ಮೋದ ನಿನ್ನ ನಿನ್ನ ಪೂಜಿಸದೆ ರಣದಲ್ಲಿ ಗಣನಾಥ ಗಣನಾಥ
ಕಾಂತಿ
ಗೆದೆಯ ಕಟ್ಟಿದವ ಕಳರದೆಯ ಮೆಟ್ಟಿದವ ಗೆದೆಯ ಕಟ್ಟಿದವ ಕಳರದೆಯ ಮೆಟ್ಟಿದವ ಗಾಯನ ಹಾಡಿದವ ಹರಿಮೂರ್ತಿ ನೋಡಿದವ ಗಾಯ
Thank you.
Rama, ocho.
Thank
ಿ